ಕರ್ನಾಟಕದಲ್ಲಿ ಕನ್ನಡದ ಬಗ್ಗೆ ಹೋರಾಡುವ ಸ್ಥಿತಿ ಬಂದಿರುವುದು ದುರಂತ. ಕನ್ನಡ ಪರ ಹೋರಾಟಗಾರರನ್ನ ಅರೆಸ್ಟ್ ಮಾಡಿರುವುದು ಖಂಡನೀಯ. ಸರ್ಕಾರದ ವಿರುದ್ಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ಮಾಡಿದ್ದಾರೆ. ಕಡ್ಡಾಯವಾಗಿ ಕನ್ನಡ ಬೋರ್ಡ್ ಹಾಕಲಿಕ್ಕೆ ಘೋಷಣೆ ಕೂಗಿದ್ದಾರೆ. ಹಿಂದೆ ವಾಟಾಳ್ ನಾಗರಾಜ್ ಅವರು ಕೂಡ ಹೋರಾಟ ನಡೆಸಿದ್ರು. ಯಾವತ್ತೂ ಬಿಜೆಪಿ ಹಿಂಸೆಯನ್ನು ಒಪ್ಪಲ್ಲ ಅಂತ ಹೇಳಿ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಹೋರಾಟ ಮಾಡ್ತಿರೋಂಥ ಪರಿಸ್ಥಿತಿ ಬಂದರೂ ತುಂಬ ಆಘಾತ ತಂದಿದೆ. ಇದನ್ನು ಪ್ರತಿಭಟನೆ ಮಾಡಿದಾಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿರೋದು ಮಾತ್ರ ನಿಜಕ್ಕೂ ನಾನು ಅದನ್ನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಅವ್ರು ಘೋಷಣೆ ಮಾಡಿದರು ಎಲ್ಲೆಲ್ಲಿ ಇಂಗ್ಲೀಷ್ ಬೋರ್ಡ್ಗಳಿದೆ ಅದನ್ನು ತೆಗೆದಾಕಬೇಕು ಅಂತ. ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಕ್ರಮ ತಗೋಬೇಕಾಗಿತ್ತು. ಕನ್ನಡ ಹೋರಾಟಗಾರರ ಬಗ್ಗೆ ಕ್ರಮ ತಗೊಳ್ತಿರೋದು ನಿಜಕ್ಕೂ ಒಳ್ಳೆಯದಲ್ಲ. ಕನ್ನಡದ ಬಗ್ಗೆ ಹಿಂದೆ ವಾಟಾಳ್ ನಾಗರಾಜ್ ಅವರು ಕೂಡ ವಿಧಾನಸಭೆ ಒಳಗಡೆ ಹೊರಗಡೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಆ ಹೋರಾಟ ಹಾಗೆ ಮುಂದುವರಿತಾ ಇದೆ. ಈಗ ನಾರಾಯಣಗೌಡರು ಕೂಡ ಮುಂದುವರಿಸಿದ್ದಾರೆ. ನಾನು ಮುಖ್ಯಮಂತ್ರಿಗಳು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ, ನಾವು ಕೂಡ ಯಾವುದೇ ಕಾರಣಕ್ಕೂ ಹಿಂಸೆಯನ್ನು ಒಪ್ಪಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಹಿಂಸೆಯನ್ನು ಒಪ್ಪಲ್ಲ. ಆದರೆ ಅವರು ಕರೆದು ಹೇಳಿ ಎಲ್ಲೆಲ್ಲಿ ಈ ರೀತಿ ಈಗಲೂ ಕೂಡ ಇಂಗ್ಲೀಷ್ ಬೋರ್ಡ್ಗಳಿದೆ ಅದನ್ನು ಕಿತ್ತಾಕಂಥ ಒಂದು ವಿಶೇಷ ವ್ಯವಸ್ಥೆನ ರಾಜ್ಯ ಸರ್ಕಾರದಿಂದಲೇ ಮಾಡಬೇಕು ಅನ್ನೋ ಒತ್ತಾಯವನ್ನು ನಾನು ಈ ಸಂದರ್ಭ ಮಾಡ್ತೇನೆ. ಕನ್ನಡದ ಬಗ್ಗೆ ಹೋರಾಟ ಮಾಡ್ತಿರೋಂಥ ಪರಿಸ್ಥಿತಿ ಬಂದರೂ ತುಂಬ ಆಘಾತ ತಂದಿದೆ. ಇದನ್ನು ಪ್ರತಿಭಟನೆ ಮಾಡಿದಾಗ